ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕೆಬಿ ನ್ಯೂಸ್. ಬಸವಕಲ್ಯಾಣ ನಗರದಲ್ಲಿ ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಂಡ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ನಿಮಿತ್ತವಾಗಿ ಕಾರ್ಯಕ್ರಮದಲ್ಲಿ ಶರಣು ಸಲಗರ್ ಭಾಗವಹಿಸಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ ಸಕಲ ಪ್ರಯತ್ನ ಮಾಡಲಾಗುತ್ತದೆ. ಆರ್ಟಿಕಲ್ 371(ಜೆ) ಪೂರ್ವಕವಾಗಿ ಜನರಿಗೆ ಸೌಲಭ್ಯ ನೀಡುವಂತೆ ಆಗಬೇಕೆಂದು ಹೇಳಿದರು. ನೋಡ್ತಾ ಇರಿ ಕೆಬಿ ನ್ಯೂಸ್. ಮತ್ತೆ ಸಿಗೋಣ ಹೊಸ ಸುದ್ದಿಯೊಂದಿಗೆ. ಅಧಿಕಾರಿಗಳಾದಂತಹ ರಾಜ್ಕುಮಾರ್ ಬಂಕಾರ್ ಅವರೇ, ಉಪನ್ಯಾಸಕರು ಆದಂತಹ ಗಣಪತಿ ಅವರೇ, ಮಾಧ್ಯಮದ ಸ್ನೇಹಿತರೇ, ತಾಲೂಕಿನೆಲ್ಲ ಹಿರಿಯ ಅಧಿಕಾರಿಗಳೇ, ಬಸವ ಕಲ್ಯಾಣ ತಾಲೂಕಿನ ನನ್ನ ಎಲ್ಲ ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಕಲ್ಯಾಣ ಕರ್ನಾಟಕ ಉತ್ಸವದ ಹಾರ್ದಿಕ ಶುಭಾಶಯಗಳು. ಇದೀಗ ತಾನೇ ಸುವರ್ಣ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ಬಹಳ ಅತ್ಯಂತ ಸುಂದರವಾಗಿ ಈ ದಿನದ ಮಹತ್ವದ ಬಗ್ಗೆ ಮಾತನಾಡಿದ್ದು ನಾವೆಲ್ಲರೂ ಕೇಳಿದಿರಿ. ಆ ಕೇಳ್ತಕ್ಕಂಥ ಸಮಯದಲ್ಲಿ ನಿಮಗೇನು ಅನಿಸ್ಬೇಕು? ಈ ಸಲ ಸುವರ್ಣ, ಮುಂದಿನ ಸಲ ನಾವು ಮಾತಾಡ್ಬೇಕಂತೇಳಿ ಪ್ರತಿಯೊಬ್ಬರಿಗೂ ಅನಿಸ್ಬೇಕಿಲ್ಲ. ಕುಂತವ್ರಿಗೆ ಪ್ರತಿಯೊಬ್ಬರಿಗೂ ಈ ವೇದಿಕೆ ನಿಮ್ಮ ಸಲುವಾಗಿದ್ದು. ಸುವರ್ಣ ಅಂದ್ರೆ ನೋಡ್ರಿ ಬಂಗಾರ ಅಂತೀವಿ ನಾವು. ಸುವರ್ಣ ಅಂದ್ರೆ ಬಂಗಾರ, ಬಂಗಾರದಂತ ಮಾತುಗಳು ಆ ವಿದ್ಯಾರ್ಥಿನಿಗೆ. ನಾನು ಈ ವೇದಿಕೆ ಮುಖಾಂತರ ಅವಳೇನಾದರೂ ಪ್ರಾಮಾಣಿಕವಾದಂತ ಪ್ರಯತ್ನ ಬಹುತೇಕ ತನ್ನ ಬದುಕಿನ ಉದ್ದಕ್ಕೂ ಮಾಡಿದ್ರ ಇವತ್ತೇನು IAS ಆಗಿ ಮುಕುಲ್ ಜೈನ್ ಬಂದು ಕೂತಾರಲ್ಲ, ಆ ಸುವರ್ಣ ಒಂದು ದಿವಸ ಬಂದು ಕೂತ ಅಂತಕ್ಕಂಥ ಭರವಸೆ ನನಗಿದೆ. ವಿದ್ಯಾರ್ಥಿಗಳೇ, ನಾನು ಬಸವ ಕಲ್ಯಾಣಕ್ಕ AC ಮತ್ತು ತಹಶೀಲ್ದಾರ್ ಇಬ್ರು ಹೊಸದಾಗಿ ಬಂದ, ಇಬ್ರು ಯಂಗ್ ಅಂಡ್ ಡೈನಾಮಿಕ್. ನನಗೊಂದು ಹೊಸ ಭರವಸೆ, ಇವರಿಬ್ಬರಿಂದ ಏನಾದರೂ ಬಸವ ಕಲ್ಯಾಣಕ್ಕೆ ಒಳ್ಳೇದಾಗ್ತಕ್ಕಂಥ ಭರವಸೆಯನ್ನು ಇಟ್ಕೊಂಡು ನಾನು ಇವರಿಬ್ಬರಿಂದ ಒಳ್ಳೇದಾಗ್ತದೆ ಬಸವ ಕಲ್ಯಾಣಕ್ಕ. ನಾನು ಕೆಲಸ ಮಾಡಬೇಕು. ಈ ಬಸವ ಕಲ್ಯಾಣಕ್ಕೆ ನಿಮ್ಗೆ ಏನಾದ್ರು जैन साहब आपको ये मौका दिए, बहुत आप लक्की है, आप लक्की है. बसव कल्याण का AC जो आपको मिले ना, बहुत लक्की है आप. ನಾನು ವಿನಂತಿಯನ್ನು ಮಾಡ್ತೇನೆ, ಮತ್ತೆ ಬರ್ತಕ್ಕಂಥ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡ್ರಿ. ಆದ್ರೆ ಒಂದೇ ವಿನಂತಿ ಏನಪ್ಪಾ ಅಂದ್ರೆ, ನಿಮ್ಮ ಕೈದೊಳಗೆ ಬರ್ತಕ್ಕಂಥ ಸಮಯದೊಳಗೆ ಯಾವುದು ಚಿಟ್ಟಿ ಚಿಪಾಟಿ ಏನು ಇರಬಾರ್ದು. ಕೈದೊಳಗೆ ಏನು ಇರಬಾರ್ದು, ಹಂಗೆ ಬರ್ಬೇಕು. ನಾ ಹೆಂಗ್ ಬರ್ತೀನೋ ನನ್ನ ಕೈದಾಗ ಏನಾದ್ರು ಚಿಟ್ಟಿ ಚಿಪಾಟಿ ಎಂದು ಇರಲ್ಲ. ತಪ್ಪಲ್ಲಕ್ಕೆ ಚಿಂತೆ ಇಲ್ಲ. ಕೈದೊಳಗೆ ಪೇಪರ್ ಇರಬಾರ್ದು, ಇದು ಕಂಡೀಷನ್. ತಹಶೀಲ್ದಾರ್ ಯಾರು ಮಾತಾಡ್ತೀರಿ ನಿಮ್ ಕೈದಾಗ ಪೇಪರ್ ಇರಬಾರ್ದು. ನೀವು ತಪ್ಪರಿ ಚಿಂತೆ ಇಲ್ಲ, ನಿಮ್ಗೆ ಹೆಂಗಿತ್ತು ನಾವು ಮಾತಾಡ್ರಿ. ನಾನು ನೋಡ್ದ ಸುವರ್ಣಾಗ ಕೈಯೊಳಗೆ ಪೇಪರ್ ಇತ್ತು, ಚಿಂತೆ ಇಲ್ಲಮ್ಮ. ನೆಕ್ಸ್ಟ್ ಟೈಮ್ ಯಾರು ಬಂದು ಮಾತಾಡ್ತೀರಿ ಅವ್ರ ಕೈದೊಳಗೆ ಏನೂ ಇರಬಾರ್ದು, ನೇರವಾಗಿ ಬಂದು ಮಾತಾಡಬೇಕು. ಇದು ಯಾಕೆ ಹೇಳ್ತೀನಿ ಅಂದ್ರೆ, ನಿಮ್ಮ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಬಂಧುಗಳೇ, ಈ ದಿನ ನಮಗೆ ಸ್ವಾತಂತ್ರ್ಯ ಸಿಕ್ಕಂತ ಪವಿತ್ರ ದಿನ ಇದು. ಇಡೀ ದೇಶಕ್ಕ 15th ಆಗಸ್ಟ್, ಆದ್ರೆ ಈ ನಾಡಿಗೆ 17 ಸೆಪ್ಟೆಂಬರ್. ಯಾವಾಗ ಈ ದೇಶ ಸ್ವತಂತ್ರ ಆಯಿತು, ಬಹಳಷ್ಟು ಜನ ತಮ್ಮ ಪ್ರಾಣವನ್ನ ಕೊಟ್ಟರು. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್, ವಿ.ಡಿ. ಸಾವರ್ಕರ್, ಸಂಗೊಳ್ಳಿ ರಾಯಣ್ಣ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಾತ್ಯಾ ಟೋಪೆ, ಕಿತ್ತೂರಿ ರಾಣಿ ಚೆನ್ನಮ್ಮ, ಅದೆಷ್ಟು ಜನ ಈ ದೇಶದ ಸ್ವತಂತ್ರಕ್ಕಾಗಿ ತಮ್ಮ ಪ್ರಾಣವನ್ನ ನಗನಗ್ತಾ ಕೊಟ್ಟರು. ವಿ.ಡಿ. ಸಾವರ್ಕರ್ 11 ವರ್ಷ ಜೈಲಿನೊಳಗಿದ್ದರು, ಅದು ಕಾಲಾಪಾನಿ ಶಿಕ್ಷೆ. ಈ ತರ ಇತಿಹಾಸ ನಾನೆಲ್ಲ ವಿದ್ಯಾರ್ಥಿಗಳು ತಿಳ್ಕೋಬೇಕು. ಈ ದಿನದ ಪ್ರಾಮುಖ್ಯತೆ ಏನು ಅಂತ ಹೇಳಿ ನಮಗೆ ಗೊತ್ತಾಗ್ತದ. ದೇಶಕ್ಕೆ ಸ್ವತಂತ್ರ ಆಯಿತು 15th ಆಗಸ್ಟ್. ಆದ್ರೆ ನಾವು ತೆಲಂಗಾಣದ ಪೂರ್ಣ ಭಾಗ, ಮಹಾರಾಷ್ಟ್ರದ ಮರಾಠವಾಡ,
ಕರ್ನಾಟಕದ ಕಲ್ಯಾಣ ಕರ್ನಾಟಕ, ಇಲ್ಲಿ ಎಲ್ಲಿ ಕೂಡ ರಾಷ್ಟ್ರಧ್ವಜ ಹಾಸನಕ್ಕೆ ಅವಕಾಶ ಇದ್ದಿಲ್ಲ, ಭಾರತ್ ಮಾತಾ ಕಿ ಜೈ ಅಂತಕ್ಕಂಥ ಅವಕಾಶ ಇದ್ದಿಲ್ಲ, ಒಂದೇ ಮಾತ್ರ ಹಾಡು ಹೇಳಂಗಿರ್ಲಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಾವು 13 ತಿಂಗಳ 2 ದಿವಸ ಕಾಯ್ಬೇಕಾಯ್ತು. ಇತಿಹಾಸ ಸಾಕಷ್ಟು ಜನ ಹೇಳಿದ್ದಾರ. ಇವತ್ತಿನ ಕಾಶ್ಮೀರ, ಜುನಾಗಢ, ಹೈದರಾಬಾದ್, ಕಾಶ್ಮೀರದೊಳಗ ರಾಜ ಹಿಂದಿದ್ರು ಹರಿ ಸಿಂಗ್, ಮೆಜಾರಿಟಿ ಜನ ಅಲ್ಲಿ ಮುಸ್ಲಿಮರಿದ್ರು. ಜುನಾಗಢದೊಳಗ ರಾಜ ಮುಸ್ಲಿಂ ಇದ್ದ, ಮೆಜಾರಿಟಿ ಆಫ್ ಜನ ಹಿಂದೂಗಳಿದ್ರು. ಆದ್ರೂ ಕೂಡ ನಿಮಗೆಲ್ಲರಿಗೂ ಗೊತ್ತಿರಲಿ, ಈ ಭಾಗದ ಜನರು ಪಟ್ಟಂತ ಕಷ್ಟ ತಾವು ಒಂದು ಸಲ ಓದಿ ನೋಡ್ರಿ. ನಾನು ವಿಶೇಷವಾಗಿ ನಮ್ಮೆಲ್ಲ ಅಧಿಕಾರಿಗಳಿಗೆ ವಿನಂತಿಯನ್ನು ಮಾಡ್ತೇನೆ. ಇವತ್ತಿನ ಕಾರ್ಯಕ್ರಮ ತಾವೇನು 17 ಸೆಪ್ಟೆಂಬರ್ ಯಾವ ರೀತಿ, 15 ಆಗಸ್ಟ್, 26 ಜನವರಿ ಯಾವ ರೀತಿ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿರೋ ಅದೇ ಸ್ಪೀಡ್ ಒಳಗ ಅಷ್ಟೇ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಕೂಡ ತಾವು ಆಚರಣೆ ಮಾಡ್ತಕ್ಕಂಥ ಮನಸ್ಥಿತಿಯವರು ಆಗ್ಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಬಂಧುಗಳೇ, ಈ ದಿನಕ್ಕಾಗಿ, ಇವತ್ತಿನ ಈ ಸ್ವಾತಂತ್ರ್ಯ ದಿನಕ್ಕಾಗಿ ಸ್ವಾಮಿ ರಮಾನಂದ ತೀರ್ಥರು, ಪಂಡಿತ್ ನರೇಂದ್ರಜಿ ಅವರು, ವಿದ್ಯಾಸಾಗರ್ ಗುರೂಜಿ ಅವರು, ಶರಣಗೌಡ ಇನಾಮದಾರ್ ಅವರು, ಚಂದ್ರಶೇಖರ್ ಪಾಟೀಲ್ ಮಾಲವರವರು, ರಾಮಚಂದ್ರಪ್ಪ ವೀರಪ್ಪನವರು, ಭೀಮಣ್ಣ ಖಂಡ್ರೆ ಅವರು, ಸಾಕಷ್ಟು ಜನ ಈ ನಮ್ಮೆಲ್ಲರ ಸ್ವಾತಂತ್ರ್ಯ ದಿನಕ್ಕೆ, ಇನ್ನೂ ಅದೆಷ್ಟೋ ಜನ, ಭಾವರಾವ್ ಪಾಟೀಲ್ ಮನ್ನಳ್ಳಿ ಅವರು ತಮ್ಮ ಬಲಿದಾನದ ಮುಖಾಂತರ ಈ ಸ್ವಾತಂತ್ರ್ಯ ಕೊಡಿಸಲಿಕ್ಕೆ, ಈ 17 ಸೆಪ್ಟೆಂಬರ್ಗೆ ಕಾರಣರಾಗಿದ್ದಾರೆ ಅಂತಕ್ಕಂಥದ್ದು ನಾವು ಯಾರು ಮರಿಬಾರ್ದು. ಅವತ್ತಿನ ಖಾಸಿಂ ರಿಜ್ವಿ ಅಂತಕ್ಕಂಥ ಒಬ್ಬ ಮತಾಂಧ ಮುಸಲ್ಮಾನ ಕ್ರೂರಿ, ಸಾಕಷ್ಟು ಕಡೆ ಅತ್ಯಾಚಾರ ಮಾಡ್ತಕ್ಕಂಥದ್ದು, ಜನರಿಗೆ ತೊಂದರೆ ಕೊಡ್ತಕ್ಕಂಥದ್ದು, ಇಲ್ಲಿ ಜನರ ಆಸ್ತಿ ಪಾಸ್ತಿ ಲೂಟಿ ಮಾಡ್ತಕ್ಕಂಥದ್ದು ಬಹುತೇಕ ಈ ರಾಷ್ಟ್ರ ಕಂಡಂತ ಲೋಹ ಪುರುಷ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಭಾರತ ಸರ್ಕಾರದ ಪ್ರತಿನಿಧಿಯಾಗಿ ಬಂದಂತ ಕೆ.ಎಂ. ಮುನ್ಸಿಯವರ ಮಾಹಿತಿಯನ್ನ ಕೊಡ್ತಾರೆ, ಇಲ್ಲಿನ ಪರಿಸ್ಥಿತಿಯ ಬಗ್ಗೆ ತಿಳುವಳಿಕೆಯನ್ನ ಕೊಡ್ತಾರೆ. ಅದಾದ ನಂತರ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ನಮ್ಮ ಉಪನ್ಯಾಸಕರು ಈಗಾಗಲೇ ಸವಿಸ್ತಾರವಾಗಿ ಹೇಳ್ತಾರೆ, ಏನು ಮಿಲಿಟರಿ ಕಾರ್ಯಾಚರಣೆ ಮಾಡಿದ್ರೆ ಏನೋ ತೊಂದರೆ ಆಗಬಹುದು, ಆ ಕಾರಣಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಲಹೆ ಮೇರೆಗೆ ಇದೊಂದು ಆಪರೇಷನ್ ಪೋಲೋ, ಇದು ಪೊಲೀಸ್ ಆಕ್ಷನ್ ಮುಖಾಂತರ ಬಹುತೇಕ ನನಗೆ ತಿಳಿದಂತಹ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ 13 ಅಥವಾ 14ನೇ ತಾರೀಕಿಗೆ 13ನೇ ತಾರೀಕಿಗೆ ನವದುರ್ಗದಿಂದ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡ್ತಾರೆ. ಸೇನಾಪಡೆಯ ಮುಖ್ಯಸ್ಥ ಜೆ.ಎನ್. ಚೌಧರಿ ಅಂತಕ್ಕಂಥ ಮುಖ್ಯಸ್ಥ ಪ್ರಾರಂಭ ಮಾಡಿ ಇವತ್ತು ಈ ನಮ್ಮ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಲಿಕ್ಕೆ, ನಮಗೆ ಉಸಿರಾಡಲಿಕ್ಕೆ ಮಾಡಿಕೊಟ್ಟಂತ ಮಹಾನ್ ಪುರುಷ, ಲೋಹದ ಮನುಷ್ಯ ಅಂತ ಹೇಳ್ತೀವಿ, ಉಕ್ಕಿನ ಮನುಷ್ಯ, ಐರನ್ ಮ್ಯಾನ್ ಆಫ್ ಇಂಡಿಯಾ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಕಾರಣ ಅಂತಕ್ಕಂಥದ್ದು ನಾವು ಯಾರೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಗೊತ್ತಿರ್ಬೋದು, ಉಪನ್ಯಾಸಕರು ಹೇಳ್ತಾರೆ ಅಂತ ತಿಳ್ಕೊಂಡಿದ್ದೆ ನಾನು. ಮುಸ್ಲಿಂ MIM ಮಸ್ಲೀಜ್ ಇತ್ಯಾಹುಲ್ ಮುಸ್ಲಿಮಿನ್ ಅಂತಕ್ಕಂಥ ಒಂದು ಕ್ರೂರ ಸಂಘಟನೆ 1926 ಮೊಹಮ್ಮದ್ ನವಾಜ್ ಖಾನ್ ಅಂತಕ್ಕಂಥ ಒಬ್ಬ ಮತಾಂಧ ಮುಸಲ್ಮಾನ ಈ ದೇಶದೊಳಗೆ ಪ್ರಾರಂಭ ಮಾಡ್ತಾನೆ. ಅದನ್ನ ಇಟ್ಟುಕೊಂಡು ಈ ಭಾಗವನ್ನ ಮುಸ್ಲಿಂ ರಾಷ್ಟ್ರ ಮಾಡಬೇಕು, ಹೈದರಾಬಾದ್ ಒಂದು ಮುಸ್ಲಿಂ ರಾಷ್ಟ್ರ ಮಾಡಬೇಕು ಅಂತಕ್ಕಂಥ ಕ್ರೂರಿ ವಿಚಾರದೊಂದಿಗೆ ಘೋಷಣೆಯನ್ನ ಕೂಗ್ತಾರೆ ಅವರು. ಬಮ್ಮನ್ ಕೋ ಕಾಟೋ, ಬನಿಯಾ ಕೋ ಲೂಟೋ, ಸಬ್ಕೋ ಬಾಟೋ, ಆಜಾದ್ ಹಮಾರ ಪಾಕಿಸ್ತಾನ ಅಂತಕ್ಕಂಥ ಘೋಷಣೆಯೊಂದಿಗೆ ಸಾಕಷ್ಟು ಅತ್ಯಾಚಾರ ಅನಾಚಾರಗಳನ್ನ ಮಾಡಿದ್ದು ಬಹುತೇಕ
ನಾವ್ಯಾರು ಹಿಂದೂಗಳು ಮರಿತಕ್ಕಂಥದ್ದಲ್ಲ ಮತ್ತು ಮರಿನೂಬಾರ್ದು ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಆದ್ರೂ ಕೂಡ ಒಬ್ಬ ಗಟ್ಟಿ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಹುಟ್ಟು ಬಂದ ಅಂತಕ್ಕಂಥ ಕಾರಣಕ್ಕಾಗಿ ಇವತ್ತು ನಾವೆಲ್ಲರೂ ಇಷ್ಟು ಸಂತೋಷ ಸಡಗರದಿಂದ ಏನ್ ಮಾಡ್ತಾ ಇದ್ದೀವಿ, ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಹಾಗಾಗಿ ನನಗ ಗೋರ್ಟಾಕ್ ಒಂದು ಇಂಪಾರ್ಟೆಂಟ್ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ ಪ್ರಯುಕ್ತ ನನ್ನ ಮಾತನ್ನ ಇನ್ನು ನಿಮ್ಗೆಲ್ಲರಿಗೆ ತಾವೆಲ್ಲರೂ ಶಾಂತ ರೀತಿಯಲ್ಲಿ ಕೂತಿದ್ದು ನೋಡಿದ್ರ ವಿದ್ಯಾರ್ಥಿಗಳಿಗೆ ಇನ್ನೂ ಮಾತಾಡ್ಬೇಕಂತಕ್ಕಂಥ ಬಯಕೆ ಇದೆ. ಬರ್ತಕ್ಕಂಥ ದಿನಗಳಲ್ಲಿ ಶರಣು ಸಲಗರ್ ಜಾಸ್ತಿ ಮಾತಾಡಲ್ಲ, ನಿಮ್ಮ ಮಾತುಗಳನ್ನ ಕೇಳಕ್ಕೆ ನಾನು ಬರ್ತೇನೆ ಮುಂದಿನ ಕಾರ್ಯಕ್ರಮದಲ್ಲಿ. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ದಿನದ ಶುಭಾಶಯಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ಮತ್ತೊಮ್ಮೆ ನಾವು ಮುಂದಿನ ಕಾರ್ಯಕ್ರಮವನ್ನ ಅತ್ಯಂತ ಅದ್ದೂರಿಯಿಂದ ಮಾಡಬೇಕಂತಕ್ಕಂಥ ಮನವಿಯನ್ನ ಅಧಿಕಾರಿಗಳಿಗೆ ಇನ್ನೊಂದ್ಸಲ ವಿನಂತಿಯನ್ನು ಮಾಡ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್.